ಮೆಚ್ಚಿದ ವಿಧೋತ ಏನು ಬೇಕು ಎಂದು ಕೇಳಿದಾಗ ಚೋಳಿಯಲ್ಲಿ ಯೋನಿಯನ್ನು ಹಾನಿ ಬರದಿರಲಿ ಎಂದು ಅಕ್ಷರ ತಥಾಸ್ತು ಅಂದಿದ್ದಾನೆ. ಒಲಿಸುತ್ತಿದ್ದಾನೆ ಮನೋವೇಗ, ಅನುಗ್ರಹಿಸಿದ್ದಾನೆ ಬ್ರಹ್ಮಚರ್ಯ, ಕೇಳದೆ ಕೊಟ್ಟಿದ್ದಾನೆ.
ಭೋಜ ಇತ್ತ ಗದಾದಂಡ ಕೈಗೆ ಬಂದದ್ದೇ ತಡ. ಯಾರಿಗೆ ತಾಗುವುದೋ ಯಾವುದಕ್ಕೆ ತಾಗುವುದು ಕಂಡುಕೊಂಡ ದಾರಿ ಒಂದು. ಹೋದೆವು ಭೂಲೋಕ ಪಾತಾಳ, ಸ್ವಾಧೀನ ಮಾಡಿದೆವು, ಏರಿದೆವು ಸ್ವರ್ಗ. ಶುಂಭನ ಆಳ್ವಿಕೆ ಅರಳಿ ಸಮರಕ್ಕೆ ಆಹ್ವಾನವನ್ನು ಕೊಟ್ರೆ ಬಂದ ನಾರದ ಮಾಡಿಸಿದ ಸಂಧಿ. ಶುಂಭ ಉಭಯ ತೋಳುಗಳಿಂದ ಅಪ್ಪಿದ ಏರಿಸಿದ ಶ್ರೇಷ್ಠನಾದ ಶುಂಭವನ್ನು ಕಂಡು ಅವನಿಂದಲೇ ನೇಮವನ್ನು ಕೈಗೊಂಡು ಇಳೆಯ ಸಂಚಾರಕ್ಕೆ ಹೊರಟವರು ನಾವು. ಯಾರು ನಮ್ಮಣ್ಣನ ಮಾತನ್ನು ಉಲ್ಲಂಘಿಸಿದರು ಕತ್ತರಿಸಿದ್ದೇವೆ. ನೋಡಿದೆಯೋ, ನಮ್ಮನ್ನು ಕಂಡದ್ದೇ ತಡ ಎಲ್ಲರೂ ಭೀತರಾಗಿದ್ದಾರೆ. ಆದರೆ ನಮ್ಮ ಲಕ್ಷ್ಯ ಅದಲ್ಲ. ಮತ್ತೆ ಪರಿಶ್ರಮದ ಪರಿಣಾಮ ಶರೀರಕ್ಕೆ ಆಲಸ್ಯ, ಹಸಿವೆ. ನಮ್ಮ ದೇಹದ ಬಗ್ಗೆ ಗಮನ ಇಲ್ಲ. ತಿರುಗಾಟ ನಿಲ್ಲಿಸುವ, ಕಾಡಿಗೆ ಹೋಗಿ
ಬಲು ಮೃಗಗಳು ಮತ್ತ ಚೆಲುವ ಮಾಂಸವ ಶುಂಭಗಿ ಒಡೆ ಚೆಲುವ ಮಾಂಸವ ಶುಂಭಗಿ ಒಡೆ ಅಲವಿನಿಯು ತೆಗೆದಿರಿಸಿ ಹುಗಿರಾದಿಯನು ಅಡರುತ್ತಲಿ ಮೃಗ ಮಾಂಸವನು ಮೆಲುತ್ತ ಧರೆಯ ಮೇಲ್ ಕೆಡದ ಅಗ್ರಜನ ಕಂಡು ಕಂಡು ಯಾಕೋ ಇಲ್ಲಿ ಬಂಡೆಯ ಮೇಲೆ ಬಿದ್ದದ್ದು ಹತ್ತಿರ ಹತ್ತಿರ ಬಾ 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 ಹತ್ತಿರದಲ್ಲೇ ಇದ್ದೆ ನಿನಗೇನು ಕಣ್ಣು ಕತ್ತಲು ಬರುವುದು ಕೆಳಗೆ ಬಿದ್ರೆ ಮರ್ಯಾದೆಯ ಪ್ರಶ್ನೆ ಎಂಬುದಾಗಿ ಭಾವಿಸಿ ಮೇಲೆ ಬಿದ್ದೆ ಈಗ ಮರ್ಯಾದೆ ಬೇಕಾಗಿ ಮೇಲೆ ಬಿದ್ದದ್ದು ನೀನು ಈಗ ಮರ್ಯಾದೆಯಲ್ಲಿ ಹೇಳಲಿಕ್ಕಾಗುದಿಲ್ಲಲ್ಲ ಏನು ಮಾಡ್ಬೇಕು ಮರ್ಯಾದೆಯಲ್ಲಿ ಒಂದು ಕೈ ಕೊಡು ನಿನಗೆ ಕೊಡದ ಕೈ ಮತ್ತೆ ಹರಿ ಒಂದು ನ್ಯಾಯವಾಗಿ ಹೇಳ್ತೇನೆ ನಾನು ಕೊಟ್ಟ ಕೈ ಎಷ್ಟು ಬಾರಿ ಧರ್ಮಕ್ಕೆ ಸಿಗುತ್ತದೆ ಅಂತ ಒಟ್ಟು ಸಿಗುವುದಲ್ಲ ಸ್ವಲ್ಪ ಆಲೋಚಿಸಬೇಕು ಸಾಕಾಗುತ್ತಲ್ಲ ನಿನಗೆ ಸ್ವರ ಹೊರಡುವುದಿಲ್ವೋ ಇಲ್ಲಿ ಇಟ್ಕೊಂಡಿದೆ ತಮ್ಮ ಹೌದಾ ಎದೆ ಅಲ್ಲಿಯ ಹೇಗಾಯ್ತಾ ಈಗ ಅಲ್ಲಿಂದ ಅಲ್ಲಿಗೆ ತಮ್ಮ ಹೇಗಾಗಿದೆ ಭರ್ಜರಿ ಬೇಟೆ ಏನು ತಿಂದೆ ಏನು ತಂದೆ ಹೇಳು ನನ್ನ ಮುಂದೆ ಮೃಗಗಳನ್ನು ಅಲಸುತ್ತಾ ಹೊರಟ ಸಮಯ ಒಂದು ಕೊಬ್ಬಿದ ಕಾಡು ಕೋಣ ಈ ಕೋಣನ ಉಪದ್ರ ತಡಿಲಿಕ್ಕೆ ಆಗುದಿಲ್ಲ ಪುಣ್ಯಾತ್ಮ ಹೌದೌದು ಅದೇ ಸಿಗುದು ಏನು ಮಾಡಿದೆ ಇಡುವವನೇ ನಾನು ಶರವೇಗದಿಂದ ಧಾವಿಸಿದೆ ಅದರ ಕೋಣುಗಳಲ್ಲಿ ಹಿಡಿದೆ ನೆಲಕ್ಕೆ ಬಡಿದೆ ಉದರ ಬಗೆದೆ ಮಾಂಸ ತಿಂದೆ ರಕ್ತ ಕುಡಿದೆ ಕೋಡೆ ಏನು ಮಾಡಿದೆ ಕೋಡನ್ನು ದೂರಕ್ಕೆ ಎಸೆದಿದ್ದೇನೆ ಎಲ್ಲಿಯಾದ್ರೂ ಹೊಂಡ ತೆಗೆದು ಉಗಿಬೇಕು ಮಾರಿ ಸಂತಾನ ಅದಕ್ಕೆ ಸಿಗ್ಲಿಕ್ಕಿಲ್ಲ ಹೊಟ್ಟೆ ತುಂಬಿತು ಅಷ್ಟಾಗುವಾಗ ಅಣ್ಣ ನೆನಪಾಯಿತು ಹೊಟ್ಟೆ ತುಂಬಿದ ಮೇಲೆ ಬೇಟೆಗೆಂದು ಬಂದವರು ಎಂದಾದರೂ ಮೃಗ ಮಾಂಸವನ್ನು ಬಿಟ್ಟು ಹೋದದ್ದುಂಟೆ ಇಲ್ಲ ಏನು ಮಾಡೋಣ ಎಂದು ಆಲೋಚಿಸುವಾಗ ಅಣ್ಣ ಒದೆಗಳು ಎಡೆಯಿಂದ ಚಿಗರೆಗಳು ಜಿಂಕೆಗಳು ಹೌದು ಹೌದು ನೆನಪು ಮಾಡ್ಲಿಕ್ಕೆ ನಾನು ಬೇಕು ಜಿಂಕೆ ಮಾರಿ ಓಡ್ತಾ ಇದ್ದೆ ನೋಡ್ಲ ಮಗ ಬಿಡಬೇಡ 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 ಅಂತ ಹೇಳಿದ್ದು ನಾನು ಬಿಡುವವನು ಹಿಡಿದ್ಯಾ ಹಿಡಿ 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 ಕಳಿಸಿದ್ದೇನೆ ಮಾಂಸ ಮಾಡಿ ತಂದಿದ್ದೇನೆ ಮಾಂಸ ಹೌದು ನನಗೆ ಒಂದು ತುಂಡು ತಿನ್ಲಿಕ್ಕೆ ಸಾಧ್ಯ ಇಲ್ಲ ನಿನಗೆ ಹೌದು ನಿನಗೆ ಕೊಟ್ಟರೆ ಅಲ್ವಾ ನೀನು ತಿನ್ನುವುದು ಕೊಡ್ಲಿಕ್ಕಿಲ್ವಾ ನಿನಗಲ್ವ ಅದು ಮತ್ತೆ ಅದು ಶುಂಭನಿಗೆ ಈ ವಡೆ ನೀನು ಸಣ್ಣ ಸಣ್ಣ ತುಂಡು ಮಾಡುವಾಗಲೇ ಗೊತ್ತಾಗಿದೆ ಇದು ಇವನದ್ದು ಈ ವಡೆ ಅಂತಲೇ ಹೌದೌದು ನಿನ್ನ ಬೇಟೆ ಹೇಗಾಯ್ತು ನಾನು ಬೇರೆ ದಾರಿ ಮಾಡಿದೆ ಹೋಗುತ್ತಿರುವ ಸಂದರ್ಭದಲ್ಲಿ ಕೆರಳಿದ ಕೇಸರಿ ಕೇಸರಿ ಗರ್ಜಿಸ್ತಾ ಮುಂದೆ ಬರ್ತಿದ್ದೆ ಏನು ಮಾಡಿದೆ ಕೇಸರಿಯ ಬಾಲಕ್ಕೆ ಕೈಗೊಟ್ಟೆ ರಗ 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 ತಿರುಗಿಸಿ ಪಟಕ್ಕ ಸತ್ತಿತ ಬಡ್ದೆ ಎಲುಬೊಂದು ಕಡೆ ಚರ್ಮ ಒಂದು ಕಡೆ ಮಾಂಸ ಒಂದು ಕಡೆ ಎಲ್ಲ ಬೇರೆ ಬೇರೆ ಆಯ್ತು ಓಹೋ ಮೊದಲಾಗಿ ಇಳಿತಿದ್ದವರು ರಕ್ತ ರಕ್ತ ಅಲ್ಲಿಗೆ ಬಾಯಿ ಕೊಟ್ಟೆ ಗಳ 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 ಕುಡಿದೆ ಓಹೋ ಬಳಿಕ ಮಾಂಸ ಮಾಂಸ ಒಂದೇ ಒಂದು ಎಲುಬಿರ್ಲಿಲ್ಲ ಬಾಯೊಳಗೆ ಹಾಕಿದೆ ನ್ಯಾಮ 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 ಜಗಿದೆ ಎಲುಬು ಎಲುಬು ದವಡೆಯಡೆಗೆ ಸಿಕ್ಕಿಸಿದೆ ಕಟ 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 ಕಡಿದೆ ಚರ್ಮ ಚರ್ಮ ಹಾರಿದೆ ಅದ್ಯಾಕೋ ಚರ್ಮ ಅದು ಬಿಸಿಲಿಗೆ ಹಾಕಿ ಒಣಗಿಸಿ ಕರ್ಕುರು ಕರ್ಕುರು ಅಂತ ತಿನ್ಲಿಕ್ಕೆ ಬಹಳ ಒಳ್ಳೆಯದು ಸ್ವಲ್ಪ ಮೊಲದ ಮಾಂಸ ಇಟ್ಕೊಂಡು ಬಂದೆ ಅದೇನು ಸ್ವಲ್ಪ ಅದು ನನಗೆ ಸಿಕ್ಕಿದ್ದಷ್ಟೇ ಹೌದಾ ಅದ್ಯಾಕೋ ಅದು ನನ್ನದು ಶುಂಭನಿಗೆ ಈ ವಡೆ ಓಹೋ ನಿನ್ನ ಭಾಗ ಹೌದೌದು ತಮ್ಮ ಹೊಟ್ಟೆ ತುಂಬಿದೆ ತುಂಬಿದೆ ಹಸಿವೆ ನಿವಾರಣೆ ಆಗಿದೆ ಗಾಳಿಯ ಸಂತಾನ ಇಲ್ಲ ಈ ಗಾಳಿ ಎಲ್ಲ ಎಲ್ಲಿಗೆ ಹೋಯ್ತು ಅಂತ ಹೋಗುವುದು ಎಲ್ಲಿಗೆ ಎಲ್ಲರೂ ಸೇರಿ ಯಾವುದಕ್ಕೋ ಎಲ್ಲ ತುಂಬಿಸಿಟ್ಟಿದ್ದಾರೆ ಅದರ ಮುಚ್ಚಳ ಎಲ್ಲ ತೆಗೀಲಿ ಅಂತ ಗಾಳಿ ಬರುವುದಿಲ್ಲ ಮತ್ತೆ ಗಾಳಿ ಇಲ್ಲ ಅಂತ ಬೊಬ್ಬೆ ಹಾಕು ಹೌದೌದು ತಮ್ಮ ಏನು ಕೊಡುವುದಿಲ್ಲ ಹೌದೌದು ಸ್ವಲ್ಪ ಮಲಗದೆ ನನ್ನ ಕೈಕಾಲುಗಳೇ ಇನ್ನು ಅಲುಗಾಡುವುದಿಲ್ಲ ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಸ್ವಲ್ಪ ವಿಶ್ರಾಂತಿಗಾಗಿ ನಾನು ಆ ಬಂಡೆಯ ಮೇಲೆ ಬೀಳ್ತೇನೆ ನನ್ನ ಹತ್ತಿರ ಬಂದು ನನಗೆ ನಿದ್ದೆ ಬರುವಲ್ಲಿವರೆಗೆ ಒಂದು ಹದವಾಗಿ ಗಾಳಿ ಹಾಕುವ ನೀನಿಲ್ಲಿ ಮಲಗುವುದು ಸ್ವಲ್ಪ ನಾನು ನಿನಗೆ ಗಾಳಿ ಹಾಕುವುದು ಹೆಚ್ಚು ವೇಗ ಬೇಡ ಒಂದು ಮಧ್ಯಮ ಸ್ಥಿತಿಯಲ್ಲಿ ಏ ಪಾಪಿ
ನಿನ್ನ ಹಾಗೆ ನಾನು ದುಡಿದಿದ್ದೇನೆ. ಇಲ್ಲ ಅಂತ ಯಾವ ನನ್ನ ಮಗ ಹೇಳಿದೆ? ಆಯಾಸ ನನಗೂ ಆಗ್ತಾ ಉಂಟು. ಸಣ್ಣವರು ಆಯಾಸ ಆದ್ರೂ ದೊಡ್ಡವರ ಮುಂದೆ ಹೇಳಬಾರ್ದು. ಹೇಳಿದ್ರೆ ಕಡಿಮೆ ಆಗುತ್ತೆ. ನಿನಗೆ ನಾನು ಗಾಳಿ ಹಾಕಿದ್ರೆ ಮತ್ತೆ ನನಗೆ ಬೀಸುವವರು ಯಾರಿದ್ದಾರೋ? ಅಕ್ಕ ಅದೆಲ್ಲ ಆಗೋದಿಲ್ಲ. ನನಗೂ ಗಾಳಿ ಬೇಕೇ ಬೇಕು. ಹೌದಾ? ಬೇಕೇ ಬೇಕು. ಇವ ಗಾಳಿ ಇವನಿಗೆ ಕೊಡದಿದ್ರೆ ಇವ ನೀರಸನ ಇಲ್ಲಿ ತಮ್ಮ ಇಬ್ಬರಿಗೂ ಗಾಳಿ ಬೇಕು. ಏನಮ್ಮ ಎಲ್ಲಿದೆ ನೀನು? ನಾವು ಯಾಕೋ ಆಲೋಚನೆ ಮಾಡಬೇಕು. ನಮ್ಮ ಅಡಿಯಾಳಾಗಿರುವವರು ದೇವತೆಗಳು. ಆ ದೇವತೆಗಳಲ್ಲಿ ಒಬ್ಬ ಅಲ್ವಾ ಗಾಳಿಗೆ ಅಧಿಷ್ಠಾತೃ ದೇವತೆ ವಾಯು. ವಾಯು ಆ ವಾಯು ಅಕ್ಕ ಇದ್ದಾನವ. ಇದೆ ಅವನಿಗೆ. ವಾಯುವಿಗೆ ಆಜ್ಞೆ ಮಾಡು, ಸ್ವಲ್ಪ ಬೀಸಲಿ. ಅವನಿಗೆ ಆಜ್ಞೆಯನ್ನೇನೋ ಮಾಡಬಹುದು. ಆದರೆ ಸ್ಥಳ ನೋಡಿದ್ಯಾ? ಏನು ತೊಂದರೆ ಇಲ್ಲ. ಹಕ್ಕು ಪ್ರದೇಶ ಸುತ್ತಲೂ ಬೆಳೆದು ನಿಂತಿರುವ ಮರ ಗಿಡಗಳು. ಇವುಗಳ ಮಧ್ಯದಿಂದ ಮಾರುತ ಸುತ್ತಿ ಬಂದವನು ಬರ್ಲಿಕ್ಕಿಲ್ಲ. ಸ್ವಲ್ಪ ಕಷ್ಟ ಆದಿತ್ತು. ಹೌದು. ಹಾಗಿದ್ರೆ ನಾವು ಸ್ವಲ್ಪ ಅವರಿಗೆ ಸಹಾಯ ಮಾಡಿ. ಹೇಗೆ? ಈ ತಪ್ಪಲ ಪ್ರದೇಶವನ್ನು ಬಿಟ್ಟು ಎತ್ತರವಾದ ಜಾಗವನ್ನು ನೋಡುವ. ಎತ್ತರದ ಜಾಗ ನೋಡಲಿ. ತುಹಿನಾದ್ರಿಯ ತುತ್ತ ತುದಿ ನಮ್ಮನ್ನು ಕೈ ಬೀಸಿ ಕರೆಯುತ್ತಾ ಇದೆ. ಆರ್ಜನೆ ಮಾಡಿದ ಮನೋವೇಗವಿದೆ. ಸರಿ. ಈ ತಪ್ಪಲನ್ನು ಬಿಡುವ ತುಹಿನಾದ್ರಿಯ ಶೃಂಗ ಭಾಗವನ್ನು ಚೆನ್ನಾಗಿ ಬೀಸು ಮಗನೇ. ಮಾರುತನ ಸೇವಿಸೆ ಬೀಸು. ನಲವಿನಿವು ಮಾರುತನ ಸೇವಿಸೆ ಅಲೆಯಾಗಿ ಬೀಸು. ಗಳಿಲದಿ ನಾಸಕೆ ಪರಿಮಳ ಏನದು ತಮ್ಮ? ನಾಸಕೆ ಪರಿಮಳ ಕಳರಿಗುದಗಲಿಗಾಗ ಏನದು? ನಾಸಕೆ ಪರಿಮಳದ ಹರಿವಾಡ ಕಳರಿಗುದಗಲಿಗಾಗ ವರದೊಳಗೆಯೇ ಇಳಿಬುತ್ತ ವನದೊಳಗೆ ಇಳಿಬೂತ 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 ಇಷ್ಟು ಇಳಿದದ್ದು ಸಾಕ. ಇಳಿಬೂತ ಅರಸಲು ಅರಸಲು ಆಲಿಸುತ್ತ ಕೇಳಿದೆಯೋ ತಮ್ಮ? ಆಲಿಸುತ್ತ ಗಾಯನ ಸರಿ ಕೇಳುವುದಿಲ್ಲ ಕರ್ಮ. ಆಲಿಸುತ್ತ ಯಾರು ಆಲಿಸುತ್ತ? ನೀನ ಗಾಯನ ನಲವಿ ನಿಲ್ದುಜ ಜಲಿ ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವನಾಲಿಸುತ್ತ ಉಯ್ಯಾಲೆಯಲೆ ತಾ ಕುಳಿತು ಪಾಡುವ ಸಂಗೀತವ ಗಾಯನವರ ಆಲಿಸುತ್ತ ಸರಿಯಾಗಿ ಕಿವಿಗೊಟ್ಟು ಕೇಳು. ಸರಿ ಮ ಪನಿಸ ಸಮೀಪ ಮರೇಸ ಸರಿ ಮ ಪನಿಸ ಸಮೀಪ ಮರೇಸ ಸರಿ ಮ ರಿ ಮ ಪ ಮ ಪನಿ ಪನಿಸ ಸಮೀಪ ನಿಪ ಮ ಪಮರೆ ಮನೇಸ ಸರಿ ಮ ಪ ರಿ ಮ ಪನಿ ಮ ಪನಿಸ ಸಮೀಪ ಮ ನಿಪ ಮರೆ ಅಮರೆ ಸರಿ ಮ ಪನಿ ರಿ ಮ ಪನಿ ಸರಿ ಮ ಪರೆ ನಿಪ ಮರೆ ಸರಿ ರಿ ಮ ಮ ಪ ಪನಿ ನಿ ಸನಿ ನಿಪ ಪಮ ಮರೆ ರೇ ಯಾರು ಸರಿ ಯಾರು ಇದರಲ್ಲಿ? ಸರಿ ಸರಿ ಮರೆ ಸರಿ ಮಾಡಿ ಸರ್. ಸರಿ ಮ ಪ ಮರೆ
ಸರಿ ಮ ಪನಿ ಪಮರೆ ಸರಿ ಮ ಪನಿ ಸರಿ ಪಮರೆ ಸರಿ ಪನಿ ಪನಿ ಬನ್ನಿ ಬನ್ನಿ ಆಲಿಸುತ್ತ ಇದನ್ನು ಕೇಳಿದಾಗ ಯಾರ ಹೃದಯಕ್ಕೆ ಸಂತೋಷ ಆಗುವುದಿಲ್ವೋ ಅವರಿಗೆ ಹೃದಯವೇ ಇಲ್ಲ. ಆತ ಹೃದಯ ಶೂನ್ಯನೇ ಸರಿ. ಚಂಡಮುಂಡರು ಹೋಗೋ ನಾವು ಹೃದಯವಂತರು. ಹಾಗಾಗಿ ಮೈಯೆಲ್ಲ ಕಿವಿಯಾಗಿ ಆಲಿಸ್ತಾ ಇದ್ದೆ. ಸತ್ಯ. ಅಮ್ಮ ನಾ ಏನು ಸ್ವರ, ಏನು ಇಂಪು, ಏನು ತಂಪು, ಏನು ಬೆಂಪು, ಏನು ಕಂಪು, ಆಹಾ. ನಮ್ಮ ಮೈ ಮನವನ್ನೇ ಅರಳಿಸುವಂತಹ ಗಾಯನ. ಅಮ್ಮ ಬೇಟೆಯ ಆಯಾಸವೆಲ್ಲವೂ ಜರ್ರನೇ ಹಿಡಿದು ಹೋಯಿತು. ಯಾರೇತು ಹೊಸ ಉಲ್ಲಾಸ ಉನ್ಮಾದ ಶರೀರಕ್ಕೆ ಆವರಿಸ್ತಾ ಇದೆ. ಹಾ, ಶ್ರುತಿ ತಾಳ ಲಯಬದ್ಧವಾಗಿ ಆರೋಹಣ ಅವರೋಹಣಕ್ಕನುಗುಣವಾಗಿ ಸಂಕೀರ್ತನ ಪಡಬಹುದಾದಂತ ರೀತಿಯಲ್ಲಿ ಹೊರಹೊಮ್ಮುವಂತ ಗಾನ ಸುಧೆ. ತಮ್ಮ ಇಷ್ಟು ಚೆನ್ನಾಗಿ ಸುರಾಗವಾಗಿ ಸುಲಲಿತವಾಗಿ ಹಾಡಬೇಕು ಅಂತಾದ್ರೆ ಆ ಹಾಡುಗಾರ ಯಾರು ತಮ್ಮ? ಯಾವ ಸಂಗೀತಗಾರ ಬಂದದ್ದು ಅಂತ ಇಲ್ಲಿ ಯಾಕೆ ಬರೇ ಒಬ್ಬ ಸಂಗೀತಗಾರನಿಗೆ ಇಷ್ಟು ಚೆನ್ನಾಗಿ ಹಾಡ್ಲಿಕ್ಕೆ ಸಾಧ್ಯವಾ? ಆಹಾ, ಸಂಗೀತದಲ್ಲಿ ಪ್ರಾವೀಣ್ಯವನ್ನು ಪ್ರೌಢಿಮೆಯನ್ನು ಮೆರೆದಂತ ಒಬ್ಬ ಪ್ರಬುದ್ಧ ಕಲಾವಿದ, ಸಂಗೀತ ವಿದ್ವಾಂಸ. ವಿದ್ವಾಂಸ. ಹಾಗಿದ್ರೆ ಆ ವಿದ್ವಾಂಸ ಯಾರು? ಯಾರು ಬಂದುದು ಯಾಕೆ? ಯಾಕೆ ಏನ್ ಈ ಗಾನದ ಮೋಡಿ ಏನು ತಿಳಿಬೇಕಲ್ಲ. ಹೇಗೆ ಏಯ್ ನಾವು ಯಾಕೆ ಆಲೋಚನೆ ಮಾಡ್ಬೇಕು? ಆಗದಿಂದ ನಮ್ಮ ಕರ್ಣಕುಹರಗಳಿಗೆ ಕೇಳಿಸ್ತಾ ಇರುವುದೇನು? ಅದು ಸ್ವರ 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 ಸ್ವರವಿಡಿದು ಸ್ವರವಿಡಿದು ಅದೋ ಸ್ವರವಿಡಿದು ನಡಿತರಲು ಮುಂದಕ್ಕೆ ನಡೀತಯರಲು ಮುಂದಕ್ಕೆ ಹರಡಿ ಕೋಟಿದ ಕಾಟುವುದು ಗೋಚರಿಸಲ್ ಅಚ್ಚರಿಯಿಂದ ಭ್ರಮಿಸಿ ಶೋಧಿಸಿ ಇಲ್ಲ ಶೋಧಿಸಿ ಕಂಡವು ಸ್ವರ್ಣದು ಯಾಲಿಯಲಿ ದೇವಿಯರು ಅರರೆ 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 ವಿಟಗಾರೆ ಎಂಥ ವಿಟಗಾರೆ ಸಮಾಧಾನ ನೋಡೆ ನೋಡೆ ವರನ್ನ ಕೂರ್ಗಡೆ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಸರಸಿಜ ವದನೆ ಹರಿಣ ನೇತ್ರೆ ಹರಿಣ ನೇತ್ರೆ ಹರಿಣ ನೇತ್ರೆ
ತರುಣಿ ಮಣಿಯು ವಿಮಲ ಗಾತ್ರೆ ಹರಿದ ನೇತ್ರೆ ವಿಮಲ ಗಾತ್ರೆ ಅರರೆ ವಿಟಗಾರೆಯೇ ಸರಸಿಜ ಬದನೆ ಹರಿದ ನೇತ್ರೆ ಚೆಲ್ವ ತರುಣಿ ಮಣಿಯು ವಿಮಲ ಗಾತ್ರೆ ನಾನೀಗ ಎಲ್ಲಿರುವೆ ಹೇಳು? ನೀನು ಕಾಡಿನ ಮಧ್ಯದಲ್ಲಿಯೇ ಇರುವೆ. ಅದಲ್ಲ, ಮತ್ತೆ ಯಾವುದು? ಭೂಮಿಯ ಮೇಲೆ ನಾನಿದ್ದೇನೋ, ನನ್ನ ಮೇಲೆ ಭೂಮಿ ಇದೆ. ನೀನು ಭೂಮಿಯ ಮೇಲೆ ಇದ್ದಿ ಪುಣ್ಯಾತ್ಮ. ಕನಸೋ ನನಸೋ ಭಾವದ ಭ್ರಮೆಯು ಯಾವುದು ಗೊತ್ತಾಗುವುದಿಲ್ಲ. ಯಾಕದು ಹಾಗೆ? ತುಹಿನಾದ್ರಿಯ ತುತ್ತ ತುದಿಯನ್ನು ಸೇರಿ ವಿಶ್ರಾಂತಿಯನ್ನು ಪಡೆಯುವ ಕಾಲ ಕೇಳಿಸಿತೊಂದು ಸ್ವರ. ಸ್ವರ ಸ್ವರ ಪಿಡಿದು ನಡೆ ತರಲು ಮುಂದಕ್ಕೆ ಆಗ್ರಹಿಸಿದೆವು ಪರಿಮಳ. ಪರಿಮಳ ಸ್ವರವು ಪರಿಮಳವು ಎರಡನ್ನು ತಿಳಿಯಬೇಕು ಅಂತ ಕದಂಬ ಕಾಂತಾರವನ್ನು ಹೊಕ್ಕೆವು. ಹೌದು. ಹಾಗೆಯೇ ಮುಂದುವರಿದೆ. ಮುಂದೆ 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 ಹೋಗಿ ನೋಡ್ತೇನೆ. ನನ್ನ ಕಣ್ಣುಗಳಲ್ಲಿ ನಾನು ನಂಬದಾಗಿ ಹೋದೆ. ಏನಾಯ್ತಾ? ಕೋಟಿ ಸೂರ್ಯನ ಪ್ರಭೆ ಬಂದು ರಾಚಿದ ಹಾಗೆ ಮಿಂಚಿನ ಬಳ್ಳಿಯೇ ಬಂದು ಬಡಿದಂತ ಅನುಭವ ನನ್ನ ಕಣ್ಣುಗಳಿಗಾಯಿತು. ಕಣ್ಣು ಬಿಡುವುದಕ್ಕಾಗುವುದಿಲ್ಲ. ಪ್ರಯತ್ನ ಪೂರ್ವಕವಾಗಿ ಕಣ್ಣು ಬಿಟ್ಟು ನೋಡಿದಾಗ ಕಣ್ಣ ಮುಂದೆ ಒಬ್ಬಳಕ್ಕೆ ಸೌಂದರ್ಯವತಿಯಾದ ಹೆಣ್ಣು ಚಿನ್ನದ ಉಯ್ಯಾಲೆಯಲ್ಲಿ ನಾಡುತ್ತಾ ಸಂಗೀತವನ್ನು ಪಾಡುತ್ತಾ ಸೆರಗನ್ನು ಗಾಳಿ ಕೊಟ್ಟುತ್ತಾ ಕುಡಿನೋಟವನ್ನು ನಮ್ಮೆಡೆಗೆ ಬೀರುವ ದೃಶ್ಯವನ್ನು ನೋಡಿದೆ. ಹೇಗಿದ್ದಾಳು ಅವಳು? ಸಾಮಾನ್ಯವಾದ ಹೆಣ್ಣಲ್ಲ. ಮತ್ತೆ ಆಕಾಶದ ಅಂಚಿನಲ್ಲಿರುವ ಮಿಂಚಿನ ಗೊಂಚಲು ಇಲ್ಲಿಗೆ ಬಂದು ನಿಂತಿರಬಹುದೇ? ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ರನ್ನದ ಹೊನ್ನ ಗನ್ನಡಿ ನಮ್ಮ ಕಣ್ಣ ಮುಂದೆ ನಿಂತಿದೆಯೋ. ಚೆಲುವಿಕೆಯ ಚೈತನ್ಯವೋ ಪರಿಮಳದ ಪುತ್ತಳಿಯೋ ವರ ರಸ ಸಹಕಾರ ಸೌರಭೋ ಎಂಬ ಹಾಗೆ ಭಾಸವಾಯಿತು. ತರುಣಿಯ ಸೌಂದರ್ಯವನ್ನು ಕಂಡಾಗ ಸುರಶಿಲ್ಪಿಯಾದ ವಿಶ್ವಕರ್ಮ ಅವನ ಕುಶಲ ಕಲೆಗಾರಿಕೆಯ ಕುಸುರಿ ಕಾಯಕ ಒಂದು ಕಾಂಚನ ಕನ್ಯೆ ಕಾಯದಲ್ಲಿ ಮಾಯದ ಕಡೆಗೂಡಿ ಕಣ್ಣ ಮುಂದೆ ಕಾಣುತ್ತಿರುವಳು. ರಸಿಕ ಕವಿಯ ವಾಗ್ಮಯ ಶೃಂಗಾರ ಲೋಕದ ಕಾವ್ಯ ಕಾಮಿನಿ ಕಣ್ಣಿಕೆಯಾಗಿ ಕಣ್ಣ ಮುಂದೆ ನಟಿಸ್ತಾ ಇದ್ದಾಳು. ಚಂದ್ರಿಕೆಯ ಸ್ತ್ರೀ ರೂಪ ವಾಯಿತ್ಯ ಬಡುಕುವ ವಿದ್ಯುಲ್ಲತೆಯ ಲತಾಂಗಿಯಾದಳೆ. ಪ್ರಪಂಚದಲ್ಲಿರುವ ಶೃಂಗಾರ ತತ್ವಕ್ಕೆ ಸಾಕಾರ ರೂಪವೊಂದನ್ನು ಕೊಟ್ಟು ದೇವರು ನನ್ನ ಕಣ್ಣ ಮುಂದೆ ನಿಲ್ಲಿಸಿರಬಹುದೇ ಎಂಬಂತಹ ದೃಶ್ಯವನ್ನು ನೋಡಿದೆ. ಬಾಗಿಸಿದ ಹುಬ್ಬೆಂಬ ಕಾಮನ ಬಿಲ್ಲಿಗೆ ಕಣ್ಣಿನ ರೆಪ್ಪೆಗಳೆಂಬ ಹಗ್ಗವನ್ನು ಕಟ್ಟಿ ಕುಡಿನೋಟವೆಂಬ ಬಾಣವನ್ನು ಪ್ರಯೋಗಿಸ್ತಾ ಇದ್ದಾಳೆ. ಮನ್ಮಥನ ಬಾಣಕ್ಕಿಂತಲೂ ತೀಕ್ಷ್ಣವಾದದ್ದು. ಅವನ ಬಾಣಕ್ಕೆ ಲೆಕ್ಕ ಇದೆ ಗಣಿತ. ಇವಳು ಬಿಡುವ ಬಾಣಕ್ಕೆ ಲೆಕ್ಕ ಇಲ್ಲ, ಇದು ಅಗಣಿತ. ಅಮ್ಮ, ಆ ಹೆಣ್ಣಿನ ಸೌಂದರ್ಯವನ್ನು ನನ್ನ ಉಭಯ ನೇತ್ರ ಪಾತ್ರೆಗಳಲ್ಲಿ ತುಂಬಿಕೊಂಡೆ. ಅವಳ ಸೌಂದರ್ಯ ಅನ್ನುವಂತಹ ಕಾಸಾರದೊಳಗೆ ನಾನೊಂದು ಹಂತ ಪಕ್ಷಿಯಾಗಿ ತೇಲಾಡಿ ಹೋಯ್ತು. ಬೇಗ ಸಾಯ್ತು ನನಗೆ ಹೊಡೆದ್ರೆ ನೀನು. ಬೇಟೆ ಆಡುವಾಗ ಎಲ್ಲಿಯಾದ್ರೂ ಬಿದ್ದಿದ್ಯಾ? ಇಲ್ಲಲ್ಲ. ತಲೆಗೆ ಪೆಟ್ಟಾಗಿದೆ? ಇಲ್ಲಲ್ಲ. ವೈದ್ಯರಿಗೆ ತೋರಿಸಬೇಕು. ನೀನು ಒಟ್ಟಿಗೆ ಬರ್ಬೇಕು. ನಾನು ಯಾಕೆ? ನಿನ್ನದು ಪೂರ್ತಿ ಧೈರ್ಯ ಇಲ್ಲ. ತಲೆ ಕೆಟ್ಟದ್ದು ನಿನಗೆ. ಯಾಕ? ಮತ್ತೆ ಕಾರ್ಯವಧದಲ್ಲಿ ಹೆಣ್ಣು ಅವಳು ಹಾಗೆ ಹೀಗೆ. ಹಾಗಿದ್ರೆ ಈಗ ನಾನು ನೋಡಿದೆ ಹೆಣ್ಣನ್ನು ನೀನು ನೋಡ್ಲಿಲ್ವಾ? ಮತ್ತೆ ಎಲ್ಲಿ ನೋಡಿದೆ? ನಾನು ಈ ಕಡೆಗೆ ದೃಷ್ಟಿ ಹರಿಸ್ತಾ. ಏನುಂಟಲ್ಲಿ? ಏನಾದರೂ ಕಾಣಿಸ್ತದಂತ ಮರಗಳ ಇರುವಲ್ಲಿ ನೋಡ್ಲಿಕ್ಕಿಲ್ಲ, ಇಲ್ಲದಲ್ಲಿ ಉಂಟೋ ಉಂಟಂತ ಕುತ್ತಿಗೆ ಉದ್ದ ಮಾಡ್ತೀನಿ. ಏನು ನೋಡಿ ಅಭ್ಯಾಸ ಉಂಟು ನನಗೆ? ಅಭ್ಯಾಸಾನುಗತ ವಿದ್ಯೆ, ಅಭ್ಯಾಸ ಮಾಡ್ಬೇಕು. ಹೌದಾ? ಈಗ ಇವಳನ್ನು ನೋಡ್ಬೇಕು ಅಂತ ಮನಸ್ಸುಂಟ? ನೋಡ್ಬೇಕು. ನನ್ನೊಟ್ಟಿಗೆ ಬರಬೇಕು. ಬರುವಾಗ ಎದೆ ಗಟ್ಟಿಬೇಕು ಮಾತ್ರ. ಅದ್ಯಾಕೆ? ಪರಿಸ್ಥಿತಿ ಆಗುಂಟು. ಹೌದಾ? ಇಲ್ಲಿವಾ 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 ನೋಡು ನೋಡು ಕಣ್ಣಾರೆ ಕುಳಿತಿಯಳು. ಇಲ್ಲಿವಾ. ನನ್ನನ್ನು ವೈದ್ಯರಿಗೆ ತೋರಿಸ್ಬೇಕಲ್ಲ? ಹೌದು. ನಿನ್ನನ್ನು ವೈದ್ಯರಿಗೆ ತೋರಿಸ್ಲಿಕ್ಕಿಲ್ಲ. ಮತ್ತೆ ನೇರವಾಗಿ ತೀವ್ರ ನಿಗಾ ಘಟಕಕ್ಕೆ ನಿನ್ನ ಸೇರಿಸುವುದು. ಅದ್ಯಾಕೆ? ನಿನಗೆ ತುರ್ತು ಚಿಕಿತ್ಸೆ ಅಗತ್ಯ ಉಂಟು. ಯಾರು ಹೇಳಿದ್ದು? ನಿನ್ನ ಇಂದ್ರಿಯದಲ್ಲಿ ಕೊರತೆ ಉಂಟು ಮಗನೇ. ಇಲ್ಲದೆ ಹೋದರೆ ಅಷ್ಟು ಚಂದದ ಒಂದು ಹೆಣ್ಣು ಕಣ್ಣ ಮುಂದೆ ಇರುವಾಗ ಒಂದು ಎರಡು ಶಬ್ದದಲ್ಲಿ ಹೊಗಳುವುದು ಬಿಟ್ಟು ನೋಡ್ತಾನೆ ಬೆರ್ಚಪ್ಪನಾಗೆ ಮಂಗ. ಹೊಗಳುವುದಕ್ಕೆ ಹೇಳಿದ್ಯಾ ನೀನು? ನಿನಗೆಲ್ಲ ಹೇಳಿಕೊಟ್ಟೆ ಆಗ್ಬೇಕು. ನೋಡುವುದಕ್ಕೆ ಹೇಳಿದಪ್ಪ. ಒಂದು ಎರಡು ಶಬ್ದದಲ್ಲಿ ಹೊಗಳಿ ಬಿಡ. ಹೊಗಳಬೇಕಾ? ಇವಳನ್ನು ಹೊಗಳದ ನಾಲಗೆ ಯಾಕೆ? ಯಾಕೆ? ನೋಡ ಸ್ಮರವ ಕೂರ್ಗಡೆ ಅಂತ ಹೇಳು ನೀರೆ. ಸರಸಿಗೆ ವದನೆ ಹರಿಣಮೇತೆ
ಚೆಲುವ ಮಾನಿನಿಯವಳು ವಿಮಲ ಗಾತ್ರೆ ಮಂದಗಮನೆಯ ಮಂದಹಾಸ ಏನೆಂಬೆನು ಮನಸ್ಸಿ ಜನಮದ ದಾನಿಯೇನು ರತ್ನ ನಿಧಾನೇನು ತ್ರೈಲೋಕ್ಯ ರೂಪೈಕ ಸೌರಭವ ನೋಟಕರ ರಸ ಸಾಕಾರ ಸನ್ನಿಭೆ ಈಕೆ ಈಕೆಯ ತನ್ನು ಸಂಪಡಿದು ನುಂಬಿಡಿದು ಕಂಪುಗೆ ಲೋಚನದ ನೋಟದ ಹೊಲವು ಹೊಡಕರಿಸಿ ಚೆಲ್ಲುವ ಕದಪಿನ ಕಾಂತಿ ಕಳಕಳಿಸಿ ನಸುಲಜ್ಜ ನಗುಮೊಗದಲ್ಲಿ ಅಂಕುರಿಸಿ ತನುಕಾಂತಿಯಿಂದ ಕೂಡಿದ ಹೆಣ್ಣು ಕಂಗಳು ಕಾಮನ ಶರಂಗಳು ನೀಲಾಳ ಕಂಗಳು ಮಳೆಯ ಬಳಗಂಗಳು ರಕ್ತಾಧರಂಗಳು ತುಳಪ ವದನಂಗಳು ಪೂರ್ಣ ಕಳೆಯೋತಿ ಎಂತದ್ದು ಡೊಂಬರಾಟವ ಇಲ್ಲಿ ನಾನು ವರ್ಣಿಸ್ತೇನೆ. ಆಹಾ ಡುಂಡುಂ ಪ್ರೋತ್ಸಾಹಿಸಿದ್ದು ಪ್ರೋತ್ಸಾಹಿಸುವುದಕ್ಕೆ ಮಣ್ಣಾಗಿದ್ದೀನಿ. ಯೋರಿ ಒಳರರೆ ಮಂಜುಳ ಗಾತ್ರೆ ತ್ರೈ ಭುವನ ಮೋಹಿನಿ ಸಾರಸ ನೇತ್ರೆ ಮೊಗ ಚಂದಿರನ ಬಿಂಬ ಹೊರತಲ್ಲ ಚೆಲುವ ನಗೆಯದು ಚಂದ್ರಿಕೆ ಹೌದಲ್ಲ ಹೌದಲ್ಲ ಚೆಲುವಿನ ಸುಳೆಗುರುಳು ಮರಿದುಂಬಿ ತಮ್ಮ ಮನಸ್ಸು ಜನಾದಂತ ಮನ್ಮತ ಮಸೆದು 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 ಎಷ್ಟು ಮಸೆದು ಸರಿ ಮಸೆದು ಮಂತ್ರಿಸಿದ ಹೂಬಾಣ ಇದು. ತಮ್ಮ ಹೊಗಳಿದ್ದೇ ಬಂತು. ಹೌದೌದು. ಇವಳು ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ತಲೆಗೆ ಇನ್ನೂ ಹೊಳಿಲಿಕ್ಕಿಲ್ಲ. ಹೌದಾ? ಇನ್ನೇನಾದ್ರೂ ಹೊಳೆಯುವುದಿದ್ರೆ ಅದು ನಿನ್ನ ತಲೆಗೆ ಮಾತ್ರ ಹೊಳೆಯುವುದಿದ್ರೆ. ಹಾಗಾಗಿ ಸ್ವಲ್ಪ ಆಲೋಚನೆ ಮಾಡಿ ಅವಳು ಯಾರು ಅಂತ ಹೇಳ್ತೀಯ. ನಾನು ಆಲೋಚಿಸ್ತೇನೆ. ಹೌದಾ? ಹಾಗಿದ್ರೆ ಆಲೋಚಿಸು. ನಿನ್ನ ಸಮಯ ಪ್ರಾರಂಭ. ನೋಡುವ ವರ್ಣಿಸು ಯಾರು ಅಂತ ಹೇಳಿ ನೋಡುವ. ಎಂತದು ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಶಾಬಾಸ್ ಮಗನೇ. ಹಾಗಿದ್ರೆ ಯಾರು ಹೇಳು. ಗೊತ್ತಾಯ್ತು ಅಂತ ಹೇಳಿದ. ಏಯ್ ಎಂತದ್ದು ಇದು ಗೊತ್ತಾಯ್ತಾ? ಯಾವುದು? ಬರೇ ರೇಖೆ ಮಾತ್ರ ಕಾಣ್ತದೆ. ಅವಳು ಯಾರು ಅಂತ ಹೇಳು ಅಂತ ಹೇಳಿದ. ಅದನ್ನೇ ಹೇಳುವುದಕ್ಕೆ ಮೊದಲು ಮಾಡಿದ್ದು. ಬರೇ ಚಿತ್ರ ಮಾತ್ರ ಅಲ್ಲ, ಸ್ವರವು ಬರ್ಬೇಕು. ಸ್ವರವು ಬರ್ತದೆ. ಇಲ್ಲ, ಇವನದು ಸ್ವರ ಹೊರಡುವ ಭಾಗ ಪೂರ್ತಿ ಹಾಳಾಗಿದೆ. ಚಿತ್ರ ನಿನಗೆ ಅವಸರ ಏನು? ಅದು ಚಿತ್ರವು ಸ್ವರವು ಒಟ್ಟಿಗೆ ಕಂಡ್ರಲ್ವ ಚಂದ. ಜೊತೆಯಲ್ಲಿ ಬರ್ತದೆ. ಗಾನ ಹೊರಡು ಬೇಡುವ. ಸ್ವಲ್ಪ ಏನಾದ್ರೂ ಕೊಟ್ಟು ಮಾತಾಡಿ. ಗಾನಾದಿ ದೇವಿ ಸರಿ. ಬ್ರಹ್ಮನ 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 ಬ್ರಹ್ಮನಲ್ಲ ನಿನ್ನ. ಎಂತದ ಬ್ರಹ್ಮನ? ಬ್ರಹ್ಮನನ್ನು ಹಿಡಿದು ಎಳೆಯುತ್ತಿ ನೀನು. ಎಂತದ ಬ್ರಹ್ಮನ ಅಜ್ಜಿಯ ಮುತ್ತಜ್ಜಿ ಎಂತದು? ಎರಡು ಅಲ್ಲ. ಬ್ರಹ್ಮನ ರಾಣಿ. ಗಾನಾದಿ ದೇವಿ ಬ್ರಹ್ಮನ ರಾಣಿ ಅಣ್ಣನ ನಿಲ್ಲುವಳೆ ವಾಣಿ ಬ್ರಹ್ಮನ ರಾಣಿ ನಿಲ್ಲುವಳೆ ವಾಣಿ. ಮೀನಾಂಕ ಮರಸಿ ಬರುವಳಲ್ಲ ಮೀನಾಂಕ ಮರಸಿ ಮೀನಾಂಕ ಮರಸಿ ಬರುವಳಲ್ಲ ಈ ಮಾನಿನಿ ಯಾರು ಈ ಮಾನಿನಿ ಯಾರು ಶಿವನೇ ಬಲ್ಲ ಶಂಕರನೇ ಬಲ್ಲ ಶಶಿಧರನೇ ಬಲ್ಲ. सगझा
ಕಡೆಯಾದ ಚೆಲುವ ಅವಳಿ ಉಯ್ಯಾರ ತೂಗುವ ಬಗೆಯ ಆಡುವ ಬಗೆಯ ಆಡುವ ಬಗೆಯ ಹಾಗಾಗಿ ವಾಣಿ ಅಲ್ಲ ಬಿಡು ಅವ ಇದ್ದಾನಲ್ಲ ವೈಕುಂಠಪತಿ ನಾರಾಯಣ ಆತನ ಒಡದೆಯಾದ ಸಿರಿಯೇ ಇವಳು ಲಕ್ಷ್ಮಿ. ಹೌದು, ಸಮುದ್ರ ಮಥನದಲ್ಲಿ ಹುಟ್ಟಿಕೊಂಡವಳು ಹರಿಯನ್ನೇ ಮದುವೆಯಾಗಿದ್ದಾಳೆ. ಏನು ಬೇಕು ಅಂತ ಹೇಳಿದಾಗ ಎದೆಯನ್ನೇ ಕೊಡಬೇಕು ಅಂತ ಹೇಳಿದ್ದಾರೆ, ಕೊಟ್ಟು ಬಿಟ್ಟಿದ್ದಾರೆ. ಹೌದೌದು, ಹರಿಯ ಹೃದಯಸ್ಥಿಯಾದ ಲಕ್ಷ್ಮಿ ಯಾವ ಕಾಲಕ್ಕೂ ಆ ಎದೆಯನ್ನು ಬಿಟ್ಟು ಬರಲಿಕ್ಕಿಲ್ಲ. ಇಲ್ಲಿ ಏನುಂಟು? ಲಕ್ಷ್ಮಿ ಅಲ್ಲ. ಹಾಗಿದ್ರೆ ಬಿಡು ಅವಳನ್ನು. ನಮ್ಮ ಕುಲದೇವ ಶಂಕರನಿದ್ದಾನಲ್ಲ, ಹೌದು, ಆತನ ಒಡೆ ಶಂಕರಿಯೇ ಇವಳು. ಯಾರು? ನಿನಗೆ ತಲೆ ಸರಿ ಇಲ್ವೇ? ಇವಳು ಶಂಕರನ ಹೆಂಡತಿ ಶಂಕರಿ. ಹೌದು, ಪರಮೇಶ್ವರನ ಹೆಂಡತಿ ಪಾರ್ವತಮ್ಮ. ನಿನಗೆ ಕಣ್ಣು ಸರಿ ಕಾಣ್ತದ? ಪಾರ್ವತಮ್ಮ ಹೇಗಿದ್ದಾಳೆ, ಇವಳು ಹೇಗಿದ್ದಾಳೆ? ಇವಳು ತಲುಕುವ ಬಳ್ಳಿ. ಪಾರ್ವತಮ್ಮ ಆದ್ರೆ ಹಣ ನೋಡಿದ್ರೆ ಗೊತ್ತಾಗುದಿಲ್ವಾ? ಇವಳ ಅವಳಲ್ಲ, ಪಾರ್ವತಿ ದೇವಿ ಅಲ್ಲ. ಒಬ್ಬಳಿ ಗಂಗವ ನಿತ್ತ, ಮತ್ತೊಬ್ಬಳ ಶಿರದಲ್ಲಿ ಪೊತ್ತ ಹೆಣ್ಣುಗಳೆಂಬ ಪಿತ್ತ. ಹಾಗಾಗಿ ಪರಮೇಶ್ವರ ದೇವರು ತನ್ನ ಹೆಂಡತಿಯಾದ ಪಾರ್ವತಿಯನ್ನು ಕಳುಹಿಸುವುದಿಲ್ಲ. ಪಾರ್ವತಿ ಅಲ್ಲ ಇವಳು. ಹಾಗಿದ್ರೆ ಮೂವರನ್ನು ಬಿಡು. ಅವ ಇದ್ದಾನಲ್ಲ ಮೀನಾಂಕ. ಹೌದು, ಮೀನಾಂಕದ ಅರಸಿಯಾದ ಆ ರತಿಯೇ ಇವಳು. ರತಿ ಒಬ್ಬಳೆಯ ಬರುವ ಕ್ರಮ ಇಲ್ಲ. ಕಾಮ ರತಿಯರ ಮೇಳ, ರತಿಯ ಮೇಳದೊಳಿರ್ಪ ಕಾಮ. ಹೋಗುವುದಿದ್ರು ಬರುವುದಿದ್ರು ಮೇಳ ಕಟ್ಟಿಕೊಂಡೇ ಹೋಗ್ತಾನೆ. ಹೌದು, ಬಲಭಾಗದಲ್ಲಿ ಮನ್ಮಥ ಇಲ್ಲ. ಹಾಗಾಗಿ ಇದು ಆ ಮೇಳ ಅಲ್ಲ. ಯಾವ ಮೇಳ ಇದು? ಯಾವುದೋ ಹೊಸ ಮೇಳ. ಹೌದೌದು. ಹಾಗಿದ್ರೆ ಇವಳು ಯಾರು? ಯಾರು? ಶಿವನೇ ಬಲ್ಲ, ಶಂಕರನೇ ಬಲ್ಲ, ಸದಾಶಿವ. ಓ ಸತೀಶ.
ಅವರಿಗೆ ಗೊತ್ತುಂಟೋ ಏನೋ, ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿಲ್ಲ. ಅಮ್ಮ ಹಾ. ಆಗದಿಂದ ಹೊಗಳಿದೆವು ಹೊಗಳಿದೆವು ಹೊಗಳಿದೆವು. ಹೌದೌದು. ಇವಳು ಯಾರು ಅಂತ ಗೊತ್ತಾಗ್ಲಿಲ್ಲ. ಏಯ್ ನಾವು ಯಾಕೋ ಯೋಚಿಸಬೇಕು. ಹಾ. ಇವಳನ್ನು ತಿಳಿಯುವುದಕ್ಕಾಗಿ ನಾವು ಕಲ್ಪನೆಯಲ್ಲಿ ಹಿಡಿದಿದ್ದೇವೆ. ಹೌದೌದು. ಕಲ್ಪನೆ ಬೇಡ, ಮತ್ತೆ ವಾಸ್ತವ ಕಣ್ಣ ಮುಂದೆ ಇದೆಯಲ್ಲ. ಅವಳಲ್ಲೇ ಮಾತಾಡಿಸುವ ಎದುರೇ ಇದ್ದಾಳಲ್ಲ. ಇವಳನ್ನು ಮಾತಾಡಿಸುವುದು. ಹೌದೌದು. ಇದುವರೆಗೆ ಹೆಣ್ಣು ಮಕ್ಕಳಲ್ಲಿ ಮಾತಾಡಿದ್ದೇವೆ ನಾವು. ಎಲ್ಲ ಅಭ್ಯಾಸ ಮಾಡಿದ ಮೇಲಲ್ವಾ ಗೊತ್ತಾಗುದು. ಹಾಗೆ ಮಾತಾಡುವ. ಅದರೊಂದು ಹ್ಮ್. ಇವಳ ಹೆಸರೇನು ಅಂತ ಗೊತ್ತುಂಟ ನಮಗೆ? ಇಲ್ಲ ಅಲ್ಲ. ಮತ್ತೆ ಕರೆಯುವುದು ಹೇಗೆ? ಹೀಗೆ ಮಾಡುವ. ಹೇಗೆ? ಆ ಹುಡುಗಿಯ ಮುಖಕ್ಕೆ ಕೊಡುವ. ಇನ್ನ ಕಪಾಳ ಮೋಕ್ಷ ಆದೀತು. ಯಾಕೆ? ಮತ್ತೆ ಅವಳ ಮುಖ ತಗೊಳ್ಳೋದಕ್ಕೆ ಹೋದ. ಕೆಟ್ಟಲ್ಲ, ಮತ್ತೆ ಹೆಸರು ಕೊಡುವ. ಮುಖಕ್ಕೊಪ್ಪು ಹೆಸರು. ಹೌದು. ಹಾಗುಂಟಾ ಮುಖ ನೋಡೊಂದು ಪ್ರಶಾಂತ ಪ್ರಶಾಂತ ಪ್ರಶಾಂತವಾಗಿ. ಉರುಟು ದೋಸೆಯ ಕಾವಲಿ ಹಾಗೆ. ನನಗೆ ಉದಾಹರಣೆ ಕೊಡ್ಲಿಕ್ಕೆ ಸಿಕ್ಕಿದ್ದೆ. ಬಣ್ಣ ಸಾಹಿತ್ಯದಲ್ಲಿ ಯಾವಾಗ್ಲೂ ಶ್ರೀಮಂತಿಗೆ ಬೇಕು. ಬಣ್ಣ ಹೇಳಿದ್ದಲ್ಲ, ಅಲ್ಲ ಬಣ್ಣ ಅಲ್ಲ, ನಿನಗೆ ಆಕಾರದಲ್ಲಿ ಬೇರೆ ಯಾವುದಿಲ್ವಾ ಹಾಗೆ? ಹುಣ್ಣಿಮೆಯ ಚಂದ್ರಮ. ಅದು ಉಪಮೆ ಅಂದ್ರೆ ಚಂದ್ರ ಮತ್ತು ಇವಳ ಮುಖ ಸೇರಿದ್ರೆ ಚಂದ್ರಮುಖಿ. ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲೆ ಓ ಕೋಮಲೆ ಕುಂದರದನೆ ಕುಟಿಲ ಕುಂದಳ ತಂದೆ ತಾಯಿಗಳಾರು ಬೇರೆ ಬೇಳೆ ಒಂದು ವನದಳು ಊರ್ವಳಾಗಿ ಕುಳಿತಿಗುದೇನೆ ಯಾಕೆ ಸಂದೇಹ ಜಾಣಿ ಸತಿರುಂದೆ ಪ್ರವೇಣಿ. ಮಾತಾಡಿದ್ದೇನೆ ತಮ್ಮ. ಮಾತಾಡು. ಮಾತಾಡ್ತೇನೆ. ಮಾತಾಡು. ಓ ಏನಾಯ್ತಾ ತಮ್ಮ? ಅಲ್ಲಿ ಯೋಚಿಸಿ ಕೆಡಬೇಡ, ನಾಚಿಕೆ ಪಡಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ. ಎಲ್ಲಿಯೋ ಕೇಳಿದಾಗುಂಟ. ನಾನು ಕೂಡ ಎಲ್ಲಿಯೋ ಕೇಳಿದ್ದಿದ್ದು. ಇದು ನಮಗಾಗಿ ಹಾಡಿದ್ದ ಅಂತ. ಹೌದಾ? ಹಾಗಿದ್ರೆ ನಾಚಿಕೆ ಬಿಡುವ. ಬಿಡು. ನಾಚಿಕೆ ಬಿಟ್ಟು ಮಾತಾಡಿ. ಮಾತಾಡು. ಹಾ. ಓ ಚಂದ್ರಮುಖಿ ಸುಮಗಂಧಿ ಚಂದ್ರವದನೆ ಕುಟಿಲ ಕುಂತಳೆ ಕಮಲಾಕ್ಷಿ ಜಲಜಾಕ್ಷಿ ಕುಮುದಾಕ್ಷಿ ವಾರಿಜಾಕ್ಷಿ ಪಂಕಜಾಕ್ಷಿ ನೀರಜಾಕ್ಷಿ ಎಲ್ಲ ಒಂದೇ ಅಲ್ವಾ ಪುಣ್ಯ? ಆದ್ರೂ ಹೆಚ್ಚಿರ್ಲಿಂತ ಮತ್ತೆ ಸಣ್ಣ ಮುಂಡ್ರು ಏನು ಮಾತಾಡ್ಲಿಲ್ಲ ಅಂತ ಹೇಳ್ತಾರೆ. ಹಾಗೆ ಬಹಳ ಚಂದದ ಹೆಣ್ಣು ನೀನು. ಅರಮನೆಯಲ್ಲಿ ಹಂಸತೂಲಿಕಾ ತಲ್ಪದಲ್ಲಿ ಭವಡಿಸಬೇಕಾದವಳು ಈ ಗೊಂಡಾರಣ್ಯಕ್ಕೆ ಬಂದಿದ್ದಿ. ಹೌದೌದು. ಉಯ್ಯಾಲೆಯನ್ನು ಆಡ್ತಾ ಇದ್ದಿ. ಉಯ್ಯಾಲೆ ಆಡುವುದಕ್ಕೆ ಸಣ್ಣ ಮಗುವ ನೀನು. ಹಾಗಿದ್ರೆ ನಿನ್ನ ಉಯ್ಯಾಲೆ ಆಟಕ್ಕೆ ಏನರ್ಥವೋ ಗೊತ್ತಿಲ್ಲ. ಅದಕ್ಕೆ ಮಣ್ಣು ಹಾಕ್ಲಿ. ನನ್ನ ಕೆಲವೆಲ್ಲ ಸಮಸ್ಯೆಗಳುಂಟು ನಿನ್ನ ಬಗ್ಗೆ. ನೀನು ಯಾರು? ನಿನ್ನ ತಂದೆ ತಾಯಿ ಬಂಧು ಬಳಗ ಊರು ಕೇರಿ ಬೇಡ ಅದನ್ನು ಬಿಡು. ಅದು ಊಟ ಕೀಟ ಅಂತ ಇದ್ದಾಗೆ ಪ್ರಾಸಕ್ಕೆ. ಊರು ಕೇರಿ. ಹೌದೌದು. ಅದನ್ನು ತಿಳಿಸುವುದಕ್ಕಾಗಿ ಈ ಮೇಲಿನ ಪ್ರಶ್ನೆಗಳಿಗೆ ಉತ್ತರಿಸು. ಬಂತ ಉತ್ತರ? ಉತ್ತರವಿಲ್ಲ, ದಕ್ಷಿಣವಿಲ್ಲ. ಆ ಹುಡುಗಿ ಮಾತಾಡುದು ಬಿಡು. ನನ್ನ ಮುಖವೇ ನೋಡಿದ್ರೆ ಕರ್ಮ. ಹೌದಾ? ನೀನು ಬಾರಿ ಬಾರಿಗೆ ನಗಾಡಿದ್ರೆ ಸಿಟ್ಟು ಬಂದದ್ರಲ್ಲಿ ತುಳಿದದ್ರಲ್ಲಿ 3 ತಿಂಗಳು ಮಲಗಬೇಕು. ನಗಾಡ ಜೀವ ಇದ್ದೇನೆ ನಾನು. ಯಾಕ? ನಿನ್ನ ಮುಖವನ್ನು ಮತ್ತೆ ನೋಡಿ ನೋಡ್ಲಿಕ್ಕಿಲ್ವಾ? ನೋಡುವ ಹಾಗುಂಟು. ಮತ್ತೆ ನೋಡುವ ಮುಖ ಯಾರ್ದು? ನೋಡುವುದೇ ಇದ್ರು ಈ ಮುಖವನ್ನು. ಯಾಕೆ? ನಾನು ಮೋಹನ. ಮತ್ತೆ ನಾನು ಯಾರು? ಹಾ ಮುಖ ಸರಿ ಇಲ್ಲದೆ ಮಾತಾಡದಿದ್ದದಲ್ಲ. ಮತ್ತೆ ಯಾಕೆ? ಇಟ್ಟ ಹೆಸರು ಸರಿಯಾಗ್ಲಿಲ್ಲ. ಸರಿಯಾದ ಹೆಸರನ್ನೇ ಎಂತದು? ಚಂದ್ರಮುಖಿ. ಹೌದು, ಚಂದ್ರನಿಗೆ 16 ಬಗೆಯ ಕಲೆ ಉಂಟು. ಆ ಕಲೆ ಉಳ್ಳ ಚಂದ್ರನನ್ನು ಇವಳಲ್ಲಿ ಆರೋಪಿಸಿದ್ರೆ ಯಾವ ಹೆಣ್ಣಾದ್ರೂ ಮಾತಾಡ. ಹಾಗಿದ್ರೆ ಅದು ಬೇಡ, ಹೆಸರು ಮುಖಕ್ಕೆ ಬೇಡ, ಎಲ್ಲಿಯಾದ್ರೂ ಬೇರೆಡು. ಆ ಮುಖದಲ್ಲಿ ಕಣ್ಣು ನೋಡಿ 2. ಹೇಗುಂಟು ಆ ಕಣ್ಣು? ಕಮಲ ದಶದನ್ನು ಅಂಟಿಸಿದ ಹಾಗೂ ನೀರನಾರು ಬೇರೆಡಿಸದೆ ನಿಜವಾನುಗುರು ಊರನೆಗಲಿ ಬಂದುವುದೇಕೆ ನಾರಿ ವೈಜಾರಿ ಕರುಣ ಬೀರೆ ಸುಖಗರಿ ಸಂತಸ ತೋರಿತು ಭಾರಿ. ಓ ಹೆಣ್ಣೆ, ಕಮಲದಳಂತೆ ಕಮನೀಯವಾದ ಕಣ್ಣುಳ್ಳವಳು ನೀನು. ಹಾಗಾಗಿ ನೀರಜಾಕ್ಷಿ ಎಂದು ಕರೆದಿದ್ದೇನೆ. 100ರಲ್ಲಿ 100 ಸರಿ. ನಿನ್ನಲ್ಲಿ ಹೆಚ್ಚು ಪ್ರಶ್ನೆ ಇಲ್ಲ. ಬೇಡಪ್ಪ, ಒಂದೇ ಒಂದು ಪ್ರಶ್ನೆ ಸಾಕು. ಓ ಸುಂದರಿ, ನಿನ್ನ ನೀರಜ್ ಯಾರು? ಬಾರಲ್ಲಿ ಬರ ಹತ್ರ ಹೋಗಿ ಗಂಡ ಯಾರು ಅಂತ ಕೇಳಿದ್ರೆ ಕಪಾಲಕ್ಕೆ ಬಿಡ್ಲಿಕ್ಕೆ. ಇವಳಿಗೆ ಮದುವೆ ಆಗಲಿಲ್ಲ. ಮದುವೆ ಆಗಿದ? ನಿನಗೆ ಹೇಗೆ ಗೊತ್ತು? ಎಷ್ಟು ಸಲ ಹೇಳಿದ್ದೇನೆ, ಯಾವಾಗ್ಲೂ ನಾವು ಹೆಣ್ಮಕ್ಕಳಲ್ಲಿ ಮಾತಾಡುವಾಗ ಮೊದಲು ಕಾಲು ನೋಡಿಕೊಳ್ಳಿ. ಅದ್ಯಾಕೆ? ಕಾಲುಂಗುರ ಉಂಟಾ ಅಂತ ಮತ್ತೆ ಯಾಕೆ? ಆ ಬಳಿಕ ಕೊರಳು ನೋಡ್ಬೇಕು. ಮಾಂಗಲ್ಯ ಉಂಟಾ ಸರಿಯಾಗಿ ನೋಡು. ಮದುವೆ ಆಗಲಿಲ್ಲ, ಮದುವೆ ಆಗದವಳಲ್ಲಿ ಹೋಗಿ ಗಂಡ ಯಾರು ಅಂತ ಕೇಳ್ತೀಯಲ್ಲ, ನಿನಗೆ ಎಂತದ್ದು ಹೇಳ್ಬೇಕು? ಇದೆಲ್ಲ ಮೊದಲೇ ನೋಡಿದ್ದೆ ಪುಣ್ಯಾತ್ಮ. ನೋಡದೆ ನೀನು ಜಾಣ. ನಿನಗೂ ಉತ್ತರ ಇಲ್ಲ, ನನಗೂ ಉತ್ತರ ಇಲ್ಲ. ಇಬ್ಬರಿಗೂ ಯಾಕಿಲ್ಲ? ನಮ್ಮ ಬಗ್ಗೆ ಇವಳಿಗೆ ಗೊತ್ತಿಲ್ಲ. ನಾವು ಚಂಡಮುಂಡರು ಅಂತ ಗೊತ್ತಾದ್ರೆ ನಮ್ಮೊಟ್ಟಿಗೆ ಓಡಿ ಬರುದಿಲ್ಲ. ನಮ್ಮ ಯೋಗ್ಯತೆ ಏನು ಅಂತ ತಿಳಿಸಿ. ಒಬ್ಬೊಬ್ರು ಹೋಗಿ ಹೇಳುದಲ್ಲ, ಇಬ್ರು ಹೋಗಿ ಹೇಳು. ಬಾ. ಓ ಹೆಣ್ಣೆ, ಯಾರೋ ದಾರಿ ಹೋಗರು ಸಾಮಾನ್ಯರು ಪುಂಡು ಹುಡುಗರು ಎಂಬ ಹಾಗೆ ಭಾವಿಸಬೇಡ.
ನಮ್ಮ ವಿಷಯ ಹೇಳಲಿಕ್ಕೆ ಹೊರಟ್ರೆ 7 ರಾತ್ರಿ 7 ಹಗಲು ಬೇಕು. ಮತ್ತೆ ಸಿದ್ಧರು, ಪ್ರಸಿದ್ಧರು, ಸುಪ್ರಸಿದ್ಧರು. ಈ ಪ್ರಪಂಚದಲ್ಲಿ ಕಶ್ಯಪ ಬ್ರಹ್ಮ ಹಾಗೂ ಕ್ರೋಧಾದೇವಿಯ ಜೀವನವನ್ನು ಪಾವನಗೊಳಿಸುವುದಕ್ಕಾಗಿ ಈ ಪ್ರಪಂಚದಲ್ಲಿ ಪ್ರಾದುರ್ಭವಕ್ಕೆ ಬಂದ ನಾವಿಬ್ಬರು ಕಲಿ ಚಂಡಮುಂಡರು. ಸರಸವಾಂತಿನಯ್ಯ ಶೌರ್ಯ ಮರಿದುರಿಯ ಮರೆಮಾಜದೆ ನಾನು ರವಿಜದ ನಿಜನಗರು ಯಾರೆಂಬುದನರಿಗೆ ನೀವರಿಗೆ ಸರಸವಾಂತಿನಯ್ಯ. ನೀವು ಆಡಿದ ಮಾತು ಕೇಳಿ ಮನಸ್ಸಿಗೆ ತುಂಬಾ ಸಂತೋಷವಾಯಿತು. ನಮಗೂ ಅದೇ ಆಯಿತು. ನಿಮ್ಮ ಆಗಮನದಿಂದಲೇ ಅರ್ಥ ಮಾಡಿಕೊಂಡೆ ನೀವಿರುವರು ಗಂಡುಗಳಿಗಳಾಹುದು. ಆದರೊಂದು ವಿಚಾರ, ನನ್ನನ್ನು ಕಂಡಂತ ನೀವು ನೂರಾರು ಪ್ರಶ್ನೆಯನ್ನೇ ಮುಂದಿಟ್ಟಿದ್ದೀರಿ. ಪ್ರಶ್ನೆ ಏನೆಂಬುದು ನನಗೆ ಅರ್ಥವೇ ಆಗಿಲ್ವಲ್ಲ. ಇಷ್ಟು ಬಿಡಿಸಿ ಬಿಡಿಸಿ ಹೇಳಿದ್ದೇನೆ ನಾನು. ಮತ್ತೆ ನೀನು ಅಷ್ಟುದ್ದ ಕೇಳಿದ್ರೆ ಅವಳಿಗೆ ಅರ್ಥ ಆದಿಲ್ಲ. ಗೊತ್ತಾಯ್ತಾ? ಅದು ಮೊದಲಕ್ಕೆ ಯೋಚನೆ ಮಾಡುವಾಗ ಮತ್ತೆ ಕೊನೆಯದ್ದು ಮಾಡ್ತದೆ. ಹೌದೌದು. ಹಾಗಿದ್ರೆ ಒಂದೊಂದಕ್ಕೆ ಇಷ್ಟಿಷ್ಟೇ ಕೇಳು. ಸ್ವಲ್ಪ ಸ್ವಲ್ಪ ಮೊದಲೇ ಯಾವ ತಂದೆ ಓ ಹೆಣ್ಣೆ, ನಿನ್ನ ತಂದೆ ಯಾರು? ಗೊತ್ತಿಲ್ಲ. ತಾಯಿ ಅದು ಕೂಡ ಗೊತ್ತೇ ಇಲ್ಲ. ಅಮ್ಮ. ಇದು ಅಪ್ಪ ಅಮ್ಮ ಇಲ್ಲದೆ ಹುಟ್ಟಿಕೊಂಡದ್ದು. ಏನು ಆಕಾಶದಿಂದ ಕೆಳಬಿದ್ದವಳ ಇವಳು? ಅಲ್ಲ, ಭೂಮಿ ಹೊಡೆದು ಬಂದದ್ದು. ಅದು ಬೇಡ ಬೇಡ. ಊರಲ್ಲಿ ಊರು ಹೋದದ್ದೇ ನನ್ನ ಊರು. ನಿನ್ನೆ ಅಲ್ಲಿ ಇವತ್ತಿಲ್ಲಿ ನಾಳೆ ಇಲ್ಲಿಂದ ನೋಡಿದ್ರು. ತಿರುಗಾಟಕ್ಕೆ ಹೊರಟವಳು. ಹೌದೌದು. ಮಣ್ಣು ಹಾಕ್ಲಿ ಅದಕ್ಕೆ. ಹಾಕ್ಲಿ. ಇದು ಮನೆ. ಮನೆ ಭಕ್ತರ ಮನವೇ ನನ್ನ ಮನೆ. ಇವತ್ತು ಉಂಟಷ್ಟು ಮನೆ ಕೆಲವು ಮನೆ ಇದೆ. ಅದೆಲ್ಲ ನಮಗೆ ಯಾಕೋ? ಬೇಡ ಬೇಡ. ಮದುವೆ ಆಗಿದೆ ಯಾಕೆ? ನಿನ್ನ ಈ ಚಂದದ ದೇಹಕ್ಕೆ ಮದುವೆ ಆಗಿದೆಯಾ? ಇಲ್ಲ. ಯಾಕಾಗ್ಲಿ? ಕಾರಣ ಇದೆ. ಏನದು? ಬಾಲ್ಯದಲ್ಲೇ ಕತ್ತಿ ಕಾಳಗನ ಅಭ್ಯಾಸ ಮಾಡಿದ ನಾನು ಆವಾಗಲೇ ತೀರ್ಮಾನಗೈದಿದ್ದೇನೆ. ಏನದು? ಕಾಳಗದಲ್ಲಿ ಯಾರು ನನ್ನನ್ನು ಗೆಲ್ಲುತ್ತಾರೋ ಅಂತವನನ್ನೇ ಮದುವೆ ಆಗ್ತೇನೆ ಎಂಬುದಾಗಿ. ನಿನ್ನ ಪಣದ ವಿಚಾರವನ್ನು ತಿಳಿದು ವರಿಸುವ ಉದ್ದೇಶದಿಂದ ಯಾರಾದರೂ ಬಂದಿದ್ದಾರೆ? ಛೇ, ಅಂತ ಪುರುಷರೇ ಭೂಮಿಯಲ್ಲಿ ಹುಟ್ಟಿಲ್ಲ. ಇದು ಕತ್ತಿಯ ಎಂತದು ಅಪಸ್ಮಾರ ಬಂದ್ಯ? ನಿನ್ನ ಅಣ್ಣನಿಗೆ ಅಪಮಾನ. ನಾನು ಯಾರು? ನನ್ನ ಯೋಗ್ಯತೆ ಏನು? ನನ್ನ ಗಣಸಿಕೆ ಏನು? ನನ್ನ ಪ್ರತಿಷ್ಠೆ ಏನು? ನನ್ನ ತೂಕ ಏನು? ಪ್ರಣದಿ ಶಾಪಟ ಮಲ್ಲ. ಬೇಡ. ಬ್ರಹ್ಮದೇವ ಚಂಡಮುಂಡ್ರಿಗೆ ಕೊಟ್ಟ ಶಾಪ ಅದು. ಸುಲಭದಲ್ಲಿ ಸೋಲಿಸಿದ ಪಾಪ. ಮದುವೆ ಆದ್ರೆ ಸತ್ತೇ ಹೋಗಿ. ಅದು ವರ. ಯಾವ ಕರ್ಮದ ವರ? ಕರ್ಮವ. ಈಗ ಇವಳನ್ನು ಮದುವೆ ಆಗುವುದಕ್ಕೆ ಹೋದ್ರೆ ನಾವು ಸಾಯ್ತೇವೆ. ಸಾಯುವುದು ದೊಡ್ಡ ವಿಷಯವೇ ಅಲ್ಲ. ಎಲ್ರೂ ಒಂದಲ್ಲ ಒಂದು ದಿನ ಸಾಯ್ತಾರೆ. ಆದ್ರೆ ನಮ್ಮಂತ ದೊಡ್ಡ ಮನುಷ್ಯರು ಸತ್ರೆ ಪ್ರಚಾರ ಆಗುವುದು ಬೇಗ. ಹೇಗೆ? ನಾಳೆ ಉದಯ ಕಾಲಕ್ಕೆ ಬರ್ತದೆ ಮುಖಪುಟದಲ್ಲಿ ಒಬ್ಬಳಾಕೆ ಹೆಣ್ಣನ್ನು ಕಾಮಿಸುವುದಕ್ಕೆ ಹೋಗಿ ಗಂಡುಗಳಿಗಳಾದ ಚಂಡಮುಂಡರ ಅಕಾಲ ಮರಣ. ಖಲಿ ಚಂಡಮುಂಡರು ಇನ್ನಿಲ್ಲ ಅಲ್ವಾ? ನಮಗೆ ಬೇಡ. ನಮಗೆ ಬೇಡ. ಆದ್ರೆ ಚಂದದ ಹೆಣ್ಣು ಧನುಜೇಶ ಶುಂಭನಿಗೆ ಹೇಳಿದವಳು ಹೋಗಿ ಹೋಗ